ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಬೆಂಗಳೂರಿನ ಕೋಟೆಗೆ. ಎಷ್ಟೋ ಜನ ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದಿದ್ರು. ಬೆಂಗಳೂರು ಸೆಂಟ್ರಲ್ ಇರೋವಂಥ ಈ ಕೋಟೆನ ತುಂಬ ಜನ ನೋಡಿರಲ್ಲ, ಅದರಲ್ಲಿ ನಾನು ಒಬ್ಬ. ಸೊ ಅಂಥವರು ಈ ವಿಡಿಯೋ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರ ಇತಿಹಾಸ ಮತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಈ ವಿಡಿಯೋದಲ್ಲಿರುತ್ತೆ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಈ ಕೋಟೆ ಇರೋದು ನಮ್ಮ ಬೆಂಗಳೂರಿನ KR ಮಾರ್ಕೆಟಲ್ಲಿ. ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆಯಲ್ಲ, ಹಾಸ್ಪಿಟ್ಲು ಪಕ್ಕದಲ್ಲೇ. ನೀವೇನಾದ್ರು 4 ವೀಲರ್ 2 ವೀಲರಲ್ಲಿ ಬಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲು ಒಳಗಡೆ ಹೋಗಿ ಪಾರ್ಕಿಂಗ್ ಮಾಡ್ಕೊಳ್ಳಿ. ಇದನ್ನು ಕಟ್ಟಿದವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಮಾಗಡಿ ಕೆಂಪೇಗೌಡರು. 1537ರಲ್ಲಿ ಇದನ್ನು ಮಣ್ಣಲ್ಲಿ ಬಿಲ್ಡ್ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯ ಅವನತಿ ಆದಮೇಲೆ ಆಲ್ಮೋಸ್ಟ್ 16th ಸೆಂಚುರಿಲಿ ಇದನ್ನು ಮೊಘಲರು ಆಳ್ವಿಕೆ ಮಾಡ್ತಾರೆ. ಮೊಘಲರು ಆದಮೇಲೆ 1689ರಲ್ಲಿ ಮೈಸೂರಿನ ಚಿಕ್ಕದೇವರಾಯ ಅರಸರಿಗೆ ಭೋಗ್ಯವಾಗಿ ಈ ಜಾಗನ ಕೊಡ್ತಾರೆ. ಆಮೇಲೆ ಚಿಕ್ಕದೇವರಾಯರು ಈ ಜಾಗನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಸುಮಾರು 75 ವರ್ಷಗಳ ನಂತರ ಅಂದರೆ ಕ್ರಿಸ್ತಶಕ 1758ರಲ್ಲಿ ಹೈದರಾಲಿ ವಶಪಡಿಸ್ಕೊಳ್ತಾರೆ. ಆಗ ಹೈದರಾಲಿ ಇದನ್ನು ಕಲ್ಲಲ್ಲಿ ಬಿಲ್ಡ್ ಮಾಡ್ತಾರೆ. 17th ಸೆಂಚುರಿಲಿ ಟಿಪ್ಪು ಸುಲ್ತಾನ್ ಮತ್ತು ಅವರಪ್ಪ ಹೈದರಾಲಿ ಖಾನ್ 40 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅರ್ಧ ಸೌತ್ ಇಂಡಿಯಾನೇ ಅವ್ರ ಕೈಯಲ್ಲಿತ್ತು. ಹಾಗೆ ಈ ಬೆಂಗಳೂರು ಕೂಡ ಅವ್ರ ಅಂಡರಲ್ಲೇ ಇತ್ತು. ಈಗ ನಾವು ನೋಡ್ತಾ ಇರೋ ಕೋಟೆ ಬರೀ 40% ಅಷ್ಟೇ. ಮಿಕ್ಕಿದ್ದು 60%ನ ಒಡೆದು ನಾವೀಗ ಯೂಸ್ ಮಾಡ್ತಾ ಇರೋವಂಥ ವಿಕ್ಟೋರಿಯಾ ಹಾಸ್ಪಿಟಲ್ನ ಕಟ್ಟಿದ್ರು. ಬ್ರಿಟಿಷ್ ಅವರು ಹಾಸ್ಪಿಟಲ್ನ ಕಟ್ಟಕ್ಕೆ ಇಲ್ಲಿನ ಕಲ್ಲುಗಳನ್ನೇ ಯೂಸ್ ಮಾಡ್ಕೊಂಡಿದ್ದು. ಈ ಕೋಟೆ ಎಷ್ಟು ದೊಡ್ಡದಿತ್ತು ಅಂದರೆ ಈಗಿನ ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು ಮಿಂಟೋ ಕಣ್ಣಿನ ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಆಗಿರ್ಬೋದು, ಮತ್ತು ಕಿಮ್ಸ್ ಹಾಸ್ಪಿಟ್ಲ್ ಆಗಿರ್ಬೋದು, ಇದೆಲ್ಲ ಕೋಟೆ ಒಳಗಡೆ ಇದ್ದಂಥ ಜಾಗನೇ. ಬಟ್ ಈಗ ಅದನ್ನೆಲ್ಲ ಹೊಡೆದು ಬಿಲ್ಡಿಂಗ್ಗಳನ್ನ ಕಟ್ಬಿಟ್ಟಿದ್ದಾರೆ. ಈ ಕೋಟೆಗೆ 9 ಬಾಗಿಲುಗಳಿತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ನಮಗೆ ನೋಡೋಕ್ಕೆ ಸಿಗೋದು ಬರೀ 3 ಬಾಗಿಲಷ್ಟೇ. ಅದು ಎಷ್ಟು ದೊಡ್ಡ ದೊಡ್ಡ ಬಾಗಿಲುಗಳಾಗಿದೆ ಅಂದರೆ ಒಂದು ಆನೆ ಸಹ ಈಸಿಯಾಗಿ ಒಳಗಡೆ ಹೋಗಿ ಹೊರಗಡೆ ಬರ್ಬೋದು, ಅಷ್ಟು ದೊಡ್ಡ ದೊಡ್ಡ ಬಾಗಿಲುಗಳನ್ನ ಮಾಡಿದ್ದಾರೆ. ಈ ಜಾಗದಲ್ಲಿ ಟಿಪ್ಪು ಅಧಿಕಾರದಲ್ಲಿದ್ದಾಗ ತುಂಬ ಜನ ಬ್ರಿಟಿಷ್ ಸೈನಿಕರನ್ನ ಇಲ್ಲಿ ತಂದು ಜೈಲಲ್ಲಿ ಹಾಕ್ತಿದ್ರಂತೆ. ಈ ಕೋಟೆ ಬಂದು ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿರೋವಂಥ ಕೋಟೆ ಆಗಿದೆ.
ಕೋಟೆ ಒಳಗಡೆ ಕಲ್ಲಲ್ಲಿ ಕೆತ್ತಿರೋವಂಥ ಸುಮಾರು ಕೆತ್ತನೆಗಳನ್ನ ನಾವು ಈಗಲೂ ಸಹ ನೋಡ್ಬೋದು. ಕೋಟೆಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಕಲ್ಲನ್ನ ಹಾಕಿದ್ದಾರೆ ಅಂತ. ಇದು ಈಗಲೂ ತುಂಬ ಗಟ್ಟಿಯಾಗಿದೆ. ಕೋಟೆ ಮೇಲೆ ಹೋಗೋಕ್ಕೆ ಜಾಗ ಇದೆ, ಬಟ್ ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ. ರೀಸನ್ ಏನಿರ್ಬೋದು ಹೇಳಿ? ರೀಸನ್ ಇಷ್ಟೇ, ನಮ್ಮ ಜನಗಳು ಅದನ್ನು ಹಾಳು ಮಾಡ್ತಾರೆ ಅಂತ. ಹಾಗೆ ಇಲ್ಲಿ ನೀವು ತುಂಬ ಜೈಲುಗಳನ್ನ ನೋಡ್ಬೋದು. ತುಂಬ ಏನಿಲ್ಲ, ಒಂದು 8-10 ಜೈಲುಗಳನ್ನ ಸದ್ಯಕ್ಕೆ ನೋಡ್ಬೋದು. ಆಗಿನ ಕಾಲದಲ್ಲಿ ಎಷ್ಟು ಜೈಲುಗಳಿತ್ತೋ ಗೊತ್ತಿಲ್ಲ, ಬಟ್ ಇವಾಗ ಒಂದು 5-6 ಜೈಲುಗಳು ಹಾಗೆ ಇದೆ. ಇಲ್ಲಿ ನೀವು ಒಂದು ಗಣೇಶನ ದೇವಸ್ಥಾನ ಸಹ ಈಗಲೂ ನೋಡ್ಬೋದು. ವಿಶೇಷ ಏನಂದರೆ ಟಿಪ್ಪು ಆಗಲಿ ಹೈದರಾಲಿ ಆಗಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನ ಈ ಜಾಗದಲ್ಲಿ ಯಾವುದೂ ಡ್ಯಾಮೇಜ್ ಮಾಡಿಲ್ಲ. ನೋಡಿದ್ರಲ್ವಾ ಬೆಂಗಳೂರಿನ ಕೋಟೆನ? ಚೆನ್ನಾಗಿತ್ತಲ್ವ? ಎಷ್ಟೋ ಜನ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಈ ಕೋಟೆ ನೋಡೇ ಇರಲ್ಲ. ಅದರಲ್ಲಿ ನಾನು ಒಬ್ಬ. ನಾನು ಸಹ ಈ ಕೋಟೆ ನೋಡೇ ಇರಲಿಲ್ಲ. ಎಷ್ಟೋ ಸಲ ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಬಟ್ ಕೋಟೆ ಹೊರಗಡೆಯಿಂದ ನೋಡಿದೆ ಹೊರತು ಒಳಗಡೆ ಬಂದು ನೋಡಿಲ್ಲ. ಇವತ್ತು ಬಂದು ನೋಡಿದ್ದು ತುಂಬಾ ಖುಷಿ ಆಯಿತು. ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನಾನು ಸಿಗ್ತೀನಿ ಮುಂದಿನ ಗುರುವಾರ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.